ಭಾರತದ ಬೆನ್ನೆಲುಬು ನಮ್ಮ ರೈತ. ಆದರೆ ಅನ್ನದಾತನ ಬದುಕು ಅಷ್ಟು ಸುಲಭ ಆಗಿರೋದಿಲ್ಲ. ಬೆಲೆ ಕುಸಿತ, ಸಾಲದ ಹೊರೆ, ಪ್ರಕೃತಿ ಆಟಗಳು, ಎಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ರೈತ ಎಂದಿಗೂ ನಮ್ಮ ದೇಶದ ಕೈಯನ್ನ ಬಿಟ್ಟಿಲ್ಲ. ನಮ್ಮ ರೈತರ ಸಮಸ್ಯೆಯನ್ನ ಬಗೆಹರಿಸೋಕೆ ಅಂತಾನೆ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ. ಈ ಯೋಜನೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಎಷ್ಟೋ ಜನ ರೈತರು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಆದರೆ ಈಗ ಸಮಯ ಬಂದಿದೆ. ಸರ್ಕಾರದ 10 ಪ್ರಮುಖವಾದ ರೈತರಿಗಾಗಿ ಇರುವ ಯೋಜನೆಗಳು ಏನೇನು ಅಂತ ತಿಳಿದುಕೊಳ್ಳೋಣ. ಅದರ ಪ್ರಯೋಜನ, ಅವಶ್ಯಕತೆ ಇರುವ ಎಷ್ಟೋ ಜನ ರೈತರಿಗೆ ಮುಟ್ಟಬೇಕು. ಈ ವಿಡಿಯೋನ ಕಂಪ್ಲೀಟ್ ಆಗಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ 10 ಯೋಜನೆಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅನಿಸುತ್ತೋ ಅವ್ರ ಹತ್ರ ಇದನ್ನ ಶೇರ್ ಮಾಡ್ಕೊಳ್ಳಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಸಂಕಷ್ಟದಲ್ಲಿ ಇರುವ ರೈತನ ರಕ್ಷಾ ಕವಚ ಅಂತಾನೆ ಇದನ್ನ ಹೇಳ್ಬೋದು. ಈ ಯೋಜನೆಯ ಧ್ಯೇಯ ವಾಕ್ಯ ಅಂದ್ರೆ ಒಂದು ರಾಷ್ಟ್ರ, ಒಂದು ಬೆಳೆ, ಒಂದು ಪ್ರೀಮಿಯಂ. ಪ್ರವಾಹ, ಬರ, ಆಲಿಕಲ್ಲು ಅಥವಾ ಸುಗ್ಗಿಯ ನಂತರ ನಷ್ಟಗಳಿಂದ ಯಾವುದೇ ತರಹದ ತೊಂದರೆ ರೈತ ಅನುಭವಿಸಬಾರದು ಅಂತ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಈ ಯೋಜನೆಯಲ್ಲಿ ರೈತರಿಗೆ ತುಂಬಾನೇ ಕಡಿಮೆ ಪ್ರೀಮಿಯಂ ಸಿಗುತ್ತೆ. ಸರ್ಕಾರದಿಂದ ಸಬ್ಸಿಡಿ ಸೌಲಭ್ಯ ಕೂಡ ಇದರಲ್ಲಿ ಇದೆ. ಅರ್ಜಿಯನ್ನ ಹಾಕಬೇಕು ಅನ್ಕೊಂಡ್ರೆ ನೀವು ಬೆಳೆ ನಷ್ಟವಾದ 72 ಗಂಟೆಗಳ ಒಳಗೆ ವಿಮಾ ಆ್ಯಪ್ ಮೂಲಕ ದೂರನ್ನ ನೀವು ದಾಖಲಿಸಬೇಕಾಗುತ್ತೆ. ವಿಮಾ ಕಂಪನಿಯಿಂದ ಆರ್ಥಿಕ ನೆರವು ಸಿಗುತ್ತೆ. ಕಷ್ಟದ ಸಮಯದಲ್ಲಿ ರೈತರ ಮೇಲಿನ ಆರ್ಥಿಕ ಹೊರೆಯನ್ನ ಇದು ಕಡಿಮೆ ಮಾಡುತ್ತೆ. ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ರೈತನ ಕೈಗೆ ನೇರ ಹಣ. ಇದು ರೈತರಿಗೆ ಸರ್ಕಾರ ನೀಡುತ್ತಿರುವ ಅತಿ ದೊಡ್ಡ ಆರ್ಥಿಕ ನೆರವು ಅಂತ ಹೇಳ್ಬೋದು. ಸಣ್ಣ ಮತ್ತು ಅತಿ ಸಣ್ಣ ರೈತರ ಅಗತ್ಯಗಳನ್ನು ಪೂರೈಸೋಕೆ ಇದೊಂದು ಸಂಜೀವನಿಯಾಗಿದೆ. ಅರ್ಹ ರೈತರಿಗೆ ಪ್ರತಿ ವರ್ಷ 6,000 ಆರ್ಥಿಕ ನೆರವನ್ನು ನೀಡಲಾಗುತ್ತೆ. ವರ್ಷಕ್ಕೆ ತಲಾ 2,000ದಂತೆ 3 ಕಂತುಗಳಲ್ಲಿ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಬಿತ್ತನೆ ಬೀಜ, ಗೊಬ್ಬರ ಇದನ್ನೆಲ್ಲ ಖರೀದಿಸೋಕೆ ಈ ಒಂದು ಯೋಜನೆಯಿಂದ ತುಂಬಾ ಸಹಾಯ ಆಗುತ್ತೆ. ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್, ಈ ಯೋಜನೆಯು ರೈತರ ಕೃಷಿ ವೆಚ್ಚಗಳು ಮತ್ತು ಇತರೆ ಅಗತ್ಯಗಳಿಗಾಗಿ ಸುಲಭವಾಗಿ ಸಾಲವನ್ನು ಪಡೆಯೋಕೆ ಮುಖ್ಯ ಉದ್ದೇಶವನ್ನು ಹೊಂದಿದೆ. ಇದನ್ನು ಕೇಂದ್ರ ಸರ್ಕಾರ ಕೃಷಿ ಸಚಿವಾಲಯ ಮತ್ತು ನಬಾರ್ಡ್ ಸಹಾಯದೊಂದಿಗೆ ಜಾರಿಗೆಗೊಳಿಸಿತ್ತು. ಇದು ಕೃಷಿ ಉತ್ಪಾದನೆಗೆ ಅಗತ್ಯವಾದ ಸಾಲದ ಜೊತೆಗೆ ಮೀನುಗಾರರು, ಹಾಲು ಉತ್ಪಾದಕರಿಗೂ ಕೂಡ ವಿಸ್ತರಿಸಲಾಗಿದೆ. ಇದನ್ನ ಡಿಜಿಟಲ್ ಮೂಲಕವೇ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಕಡಿಮೆ ಸಮಯದಲ್ಲಿ ಸಾಲ ಪಡೆಯೋಕೆ ಒಳ್ಳೆಯ ಅವಕಾಶ ಇದು ನೀಡುತ್ತೆ. ಬೆಳೆಗಳ ಆಧಾರದ ಮೇಲೆ 1 ಲಕ್ಷದವರೆಗೆ ಸಾಲವನ್ನು ಯಾವುದೇ ಸೆಕ್ಯೂರಿಟಿ ಇಲ್ಲದೆ ನೀವು ಇಲ್ಲಿ ಪಡೆಯಬಹುದು. ಇದಕ್ಕೂ ಜಾಸ್ತಿ ಅಂದರೆ 1 ಲಕ್ಷಕ್ಕಿಂತ ಹೆಚ್ಚಿಗೆ ಬೇಕು ಅಂದ್ಕೊಂಡ್ರೆ 3 ಲಕ್ಷದವರೆಗೆ ಸಾಲವನ್ನು ಪಡೆಯೋಕೆ ಬ್ಯಾಂಕಿಂಗ್ ನಿಯಮಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಇನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪ್ರತಿ ಹನಿಗೂ ಇಲ್ಲಿ ಬೆಲೆ ಇದೆ. ಹರ್ ಖೇತ್ ಕೋ ಪಾನಿ ಎಂಬುದು ಈ ಯೋಜನೆಯ ಮೂಲ ಮಂತ್ರ. ರೈತರ ಆದಾಯವನ್ನು ಹೆಚ್ಚಿಸಲು, ಕೃಷಿ ಉತ್ಪಾದಕರ ಸುಧಾರಿಸಲು ಮತ್ತು ನೀರಿನ ಸಂಪನ್ಮೂಲಗಳು ಪರಿಣಾಮಕಾರಿಯಾಗಿ ಬಳಕೆಗೆ ಬರಬೇಕು ಅನ್ನೋದು ಭಾರತದ ಸರ್ಕಾರದ ಆಸೆ. ಹನಿ ನೀರಾವರಿ, ತುಂತುರು ನೀರಾವರಿ ಅಂತ ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಇಲ್ಲಿ ನಿಮಗೆ ಸಹಾಯಧನ ಸಿಗುತ್ತೆ. ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಬೆಳಿಬೇಕು ಅಂದು ಇದು ನಿಮಗೆ ಸಹಕಾರಿಯಾಗಿದೆ. ಇನ್ನು ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಅಂದರೆ ಈ-ನಾಮ್, ನಿಮ್ಮ ಬೆಳೆ ನಿಮ್ಮದೇ ಹಕ್ಕು. ಯಾರದೇ ಹಾವಳಿ ಇಲ್ಲದೆ ನಿಮ್ಮ ಬೆಳೆಯನ್ನ ಎಲ್ಲಿ ಬೇಕಾದರೂ ದೇಶಾದ್ಯಂತ ನೀವು ಮಾರಾಟವನ್ನು ಮಾಡಬಹುದು. ಈ-ನಾಮ್ ಯೋಜನೆಯು ದೇಶದ ಎಲ್ಲ ಕೃಷಿ ಮಾರುಕಟ್ಟೆಗಳನ್ನು ಒಂದೇ ಡಿಜಿಟಲ್ ವೇದಿಕೆ ಮೇಲೆ ತರುವ ಒಂದು ವ್ಯವಸ್ಥೆ. ಈ ಯೋಜನೆಯ ಸಹಾಯದೊಂದಿಗೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಉತ್ಪಾದನೆಗಳಿಗೆ ಸ್ಪರ್ಧಾತ್ಮಕ ಬೆಲೆಯನ್ನು ನೀವು ಪಡೆಯಬಹುದು. ನೇರವಾಗಿ ನಿಮ್ಮ ಉತ್ಪನ್ನಗಳನ್ನು ನೀವೇ ಇಲ್ಲಿ ಮಾರಾಟ ಮಾಡಬಹುದು. ನಿಮಗೆ ಬೇಕಾದಂತಹ ದುಡ್ಡನ್ನು ಕೂಡ ಇಲ್ಲಿ ನೀವು ಪಡೆಯಬಹುದು. ಇನ್ನು ಮಣ್ಣಿನ ಆರೋಗ್ಯ ಕಾರ್ಡ್, ಭೂತಾಯಿಯ ಆರೋಗ್ಯವೇ ರೈತನ ಐಶ್ವರ್ಯ ಅಂತ ಹೇಳ್ಬೋದು. ಇದು ಭಾರತದ ರೈತರಿಗೆ ಅವರ ಜಮೀನಿನ ಮಣ್ಣನ್ನು ಮತ್ತು ಅದರ ಪೋಷಕಾಂಶಗಳ ಸ್ಥಿತಿಯನ್ನು ವಿಶ್ಲೇಷಿಸಿ ಯಾವ ಗೊಬ್ಬರ ಮತ್ತು ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂದು ತಿಳಿಸೋಕೆ ಒಂದು ಸರ್ಕಾರದ ಕಡೆಯಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಭಾರತ ಸರ್ಕಾರದಿಂದ ಪ್ರತಿ 3 ವರ್ಷಕ್ಕೊಮ್ಮೆ ಈ ಯೋಜನೆಯಡಿ ನಿಮ್ಮ ಮಣ್ಣಿನ ಪರೀಕ್ಷೆಯನ್ನು ನೀವು ಮಾಡಿಕೊಳ್ಳಬಹುದು. ಇನ್ನು ಪರಂಪರಾಗತವಾದ ಕೃಷಿ ವಿಕಾಸ ಯೋಜನೆ, ವಿಷಮುಕ್ತ ಆಹಾರವನ್ನು ಆರೋಗ್ಯಕರ ಸಮಾಜಕ್ಕೆ ನೀಡುವುದು ಇದರ ಧ್ಯೇಯವಾಕ್ಯ. ಈ ಯೋಜನೆ ಸಾವಯವ ಕೃಷಿ ಪದ್ಧತಿಯನ್ನು ಉತ್ತೇಜಿಸುವ ಯೋಜನೆಯಾಗಿದೆ. ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತೆ, ಕೃಷಿ ವೆಚ್ಚ ಕಡಿಮೆ ಮಾಡುತ್ತೆ ಮತ್ತು ಮಾರುಕಟ್ಟೆಯಲ್ಲಿ ಸಾವಯವ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಸಿಗುವಂತೆ ಈ ಯೋಜನೆ ಮಾಡಿಕೊಡುತ್ತೆ. ಇನ್ನು PM ಕಿಸಾನ್ ಪಿಂಚಣಿ ಯೋಜನೆ,
ವೃದ್ಧಾಪ್ಯದಲ್ಲಿ ಯಾರ ಹಂಗೂ ಇಲ್ಲದೆ ಬದುಕಬೇಕು ಅಂದರೆ ಇಂತಹ ಯೋಜನೆಗಳು ನಿಮಗೆ ಸಹಾಯ ಆಗಲಿವೆ. ಈ ಯೋಜನೆಯಡಿ ಅರ್ಹ ರೈತರಿಗೆ 60 ವರ್ಷದ ನಂತರ ಪಿಂಚಣಿ ಸಿಗುತ್ತೆ. 18ರಿಂದ 40 ವರ್ಷಗಳಲ್ಲಿ ಈ ಯೋಜನೆಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಆದರೆ ನಿಮಗೆ 60 ವರ್ಷದ ನಂತರ ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ದುಡ್ಡು ಸಿಗುತ್ತೆ. ಇನ್ನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ, ಇದು ಕೇವಲ ರೈತರಿಗೆ ಮಾತ್ರವಲ್ಲ, ಕರಾವಳಿ ಮತ್ತು ಒಳನಾಡು ಮೀನುಗಾರರಿಗೂ ಸಹಾಯ ಆಗುತ್ತೆ. ಮೀನುಗಾರಿಕೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ರೂಪಿಸಿದ ಯೋಜನೆ ಇದು. ಮೀನುಗಾರರಿಗೆ ಆರ್ಥಿಕ ನೆರವು, ಆಧುನಿಕ ದೋಣಿಗಳು, ಬಲೆಗಳ ಖರೀದಿಗೆ ಸಹಾಯ ಮಾಡುತ್ತೆ ಮತ್ತು ಹೊಸ ಉದ್ಯೋಗಗಳಿಗೆ ಅವಕಾಶ ಕೂಡ ಇದು ಸೃಷ್ಟಿ ಮಾಡಿಕೊಡುತ್ತೆ. ಸ್ನೇಹಿತರೆ, ಈ ಯೋಜನೆಗಳು ನಿಮ್ಮ ಹಕ್ಕು. ಇವುಗಳ ಬಗ್ಗೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ. ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಕೃಷಿಯಲ್ಲಿ ಲಾಭವನ್ನು ಗಳಿಸಿ. ಮತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನೆಲ್ನ ಸಂಪರ್ಕದಲ್ಲಿರಿ. ನಮಸ್ತೆ.